ನಮಸ್ಕಾರಗಳು ಪ್ರೇಕ್ಷಕರ. ಇವತ್ತು ನಮ್ಮ ದಿ ಮೀಡಿಯಾ ಚಾನಲ್ ಮೂಲಕ ಒಂದು ವಿಶೇಷ ಮಹಿಳೆಯ ಜೀವನದ ಕಥೆಯನ್ನು ನಿಮ್ಮ ಮುಂದೆ ತರುತ್ತಿದ್ದೇವೆ. ಫ್ರೆಂಡ್ಸ್, ಅವಳು ಒಂದು ಹೃದಯ ಭೇದಕ ಅನುಭವದ ನಂತರ ಮತ್ತೆ ಬದುಕಿನ ಹೊಸ ಅಧ್ಯಾಯವನ್ನು ಬರೆಯಲು ಬಯಸುತ್ತಿರುವಂತಹ ಧೈರ್ಯಶಾಲಿ ಮಹಿಳೆಯ ಪ್ರೊಫೈಲ್ ಆಗಿದೆ. ಇವರ ಹೆಸರು ಸಾವಿತ್ರಿ ಅಂತ. ವಯಸ್ಸು 34 ವರ್ಷ. ಮೂಲತಃ ಮೈಸೂರು ಜಿಲ್ಲೆಯವರು ಎಂದು ತಿಳಿಸಿಕೊಟ್ಟಿದ್ದಾರೆ. ಓದಿನಲ್ಲಿ BCom ಪದವಿಯನ್ನು ಪೂರೈಸಿದ್ದಾರೆ. ಪ್ರಸ್ತುತ ಖಾಸಗಿ ಕಂಪನಿಯಲ್ಲಿ ಅಕೌಂಟ್ಸ್ ಎಕ್ಸಿಕ್ಯೂಟಿವ್ ಆಗಿ ಕೆಲಸವನ್ನು ಮಾಡ್ತಿದ್ದಾರೆ ಎಂದು ಕೂಡ ತಿಳಿಸಲಾಗ್ತಿದೆ. ಫ್ರೆಂಡ್ಸ್, ಇವರ ಮೊದಲ ವಿವಾಹ ಜೀವನದಲ್ಲಿ ತುಂಬ ನೋವನ್ನು ಅನುಭವಿಸಿದ್ದಾರೆ. ಅಪ್ಪಟ ಪ್ರೀತಿಯಿಂದ ಮದುವೆಯಾದರು. ಕೇವಲ 4 ವರ್ಷಗಳಲ್ಲಿ ಅದರಲ್ಲಿ ವಿಶ್ವಾಸದ ಕೊರತೆ, ಅಸಮಾಧಾನ ಹಾಗೂ ಕುಟುಂಬದ ಒತ್ತಡಗಳಿಂದಾಗಿ ಅವಳು ತಮ್ಮ ಬದುಕನ್ನು ಬದಲಾಯಿಸಬೇಕಾಯಿತು ಎಂದು ತಿಳಿಸಿದ್ದಾರೆ. ಮದುವೆ ಮುರಿಯುವುದು ಸುಲಭವಾದ ನಿರ್ಧಾರವಲ್ಲ, ಆದರೆ ಬದುಕು ಮುರಿಯಬೇಕೆಂಬುದು ಅರಿವಿನಿಂದ ಅವರು ಹೆಜ್ಜೆಯನ್ನು ಇಟ್ಟರು. ಹಾಗೆ ಅವರು ವಿಚ್ಛೇದನವನ್ನು ಪಡೆದರು ಎಂದು ಕೂಡ ತಿಳಿಸಲಾಗ್ತಿದೆ. ಫ್ರೆಂಡ್ಸ್, ಈಗ ಅವರಿಗೆ ಒಬ್ಬ ಒಳ್ಳೆಯ ಹುಡುಗ ಕೂಡ ಬೇಕಂತೆ. ಯಾರಾದರೂ ಇದ್ದರೆ ಬೇಗ ಕರೆ ಮಾಡಿಕೊಂಡು ಬನ್ನಿ ಎಂದು ಕೂಡ ಕೇಳಿಕೊಂಡಿದ್ದಾರೆ. ಸ್ನೇಹಿತರ, ಯಾರಿಗಾದರೂ ಫೋನ್ ಮಾಡೋದಕ್ಕೆ ಇವರ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತದೆ. ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದವರಿಗೆ ಮಾತ್ರ ನಾನು ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ಸನ್ನು ನಿಮಗೆ ಸೆಂಡ್ ಮಾಡುತ್ತೇನೆ. ಹಾಗೆ ಸ್ನೇಹಿತರೆ, ಇವಳು ಒಂದು 5 ವರ್ಷದ ಮಗುವಿನ ತಾಯಿ ಕೂಡ ಆಗಿದ್ದಾರೆ. ಮಗುವಿನ ಭವಿಷ್ಯಕ್ಕಾಗಿ ಎಷ್ಟೇ ಕಷ್ಟ ಬಂದರೂ ಅವಳು ತನ್ನ ಹೊಣೆಗಾರಿಕೆಯನ್ನು ಬಿಟ್ಟು ಬಿಡದೆ ಇಂದು ತನಕ ಶ್ರಮಿಸುತ್ತಿದ್ದಾರೆ ಎಂದು ಕೂಡ ತಿಳಿಸಲಾಗ್ತಿದೆ. ಫ್ರೆಂಡ್ಸ್, ಹಾಗೆ ಅವರ ಮನಸ್ಸಿನಲ್ಲಿ ಈಗಿರುವ ಆಕಾಂಕ್ಷೆಗಳು ತುಂಬ ಸರಳವಾದದ್ದು. ಪುನರ್ವಿವಾಹಕ್ಕೆ ಬಯಸುವಂತಹ ಈಕೆ ತನ್ನನ್ನು ಅರ್ಥ ಮಾಡಿಕೊಳ್ಳುವ, ಗೌರವಿಸುವ ಹಾಗೂ ಮಗುವಿನ ಭವಿಷ್ಯವನ್ನು ತಮ್ಮದೇ ಎಂದು ನೋಡಿಕೊಳ್ಳುವ ಒಬ್ಬ ಜೀವನ ಸಂಗಾತಿಯನ್ನು ಹುಡುಕುತ್ತಿದ್ದಾರೆ. ಹಾಗೆ ಅವಳಿಗೆ ಬೇಕಾಗಿರುವಂತಹ ಸಂಗಾತಿ ವಯಸ್ಸು 35ರಿಂದ 42ರ ಒಳಗೆ ಆಗಿರಬೇಕಂತೆ. ಓದಿನಲ್ಲಿ ಪದವಿ ಇದ್ದರೆ ಸಾಕು, ದೊಡ್ಡ ಆಸ್ತಿ ಪಾಸ್ತಿ ಅವಶ್ಯಕತೆ ಇಲ್ಲ, ಆದರೆ ಮನುಷ್ಯತ್ವ, ಜವಾಬ್ದಾರಿ ಮತ್ತು ಪ್ರೀತಿಯ ಮನಸ್ಸು ಮುಖ್ಯ ಎಂದು ಕೇಳಿಕೊಳ್ಳುತ್ತಿದ್ದಾರೆ. ಕೊನೆಯಲ್ಲಿ ಸ್ನೇಹಿತರೆ, ಅವಳು ಹೇಳಿದ ಮಾತುಗಳು ನಿಮ್ಮ ಹೃದಯವನ್ನು ತಟ್ಟುತ್ತದೆ. ಯಾರಿಗಾದರೂ ನಿಜವಾಗಿಯೂ ಸಂಪರ್ಕ ಬೇಕಿದ್ರೆ ಬನ್ನಿ, ನನಗೆ ಒಬ್ಬನೇ ಸಾಕು, ಆದರೆ ಅವನು ನನ್ನನ್ನು ಅರ್ಥ ಮಾಡಿಕೊಳ್ಳುವನಾಗಿರಬೇಕು. ಯಾರಾದರೂ ಇದ್ದರೆ ಬೇಗ ಬನ್ನಿ ಎಂದು ಕೂಡ ಕೇಳಿಕೊಂಡಿದ್ದಾರೆ. ಫ್ರೆಂಡ್ಸ್, ಯಾರಿಗಾದರೂ ಈ ಆಂಟಿಯ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತದೆ. ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದವರಿಗೆ ಮಾತ್ರ ನಾನು ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ಸನ್ನು ನಿಮಗೆ ಸೆಂಡ್ ಮಾಡುತ್ತೇನೆ. ಧನ್ಯವಾದಗಳು.